ನಮಸ್ಕಾರಗಳು. ಮೈ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಮ್ಮ ಬಾಲ್ಯದ ನನ್ನ ಸವಿ ನೆನಪುಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ತಮ್ಮೊಂದಿಗೆ. ನಾವು ಸಣ್ಣವಿದ್ದಾಗ ಎಷ್ಟು ಚೆಂದ ಇತ್ತು ನಮ್ಮ ಬಾಲ್ಯ ಜೀವನ. ನಾವು ಮೊಬೈಲ್ ಇದ್ದಿದ್ದಿಲ್ಲ, ಟಿ ವಿ ಇದ್ದಿದ್ದಿಲ್ಲ, ನಮಗಟ್ಟು ಅಭ್ಯಾಸದ ಒತ್ತಡ ಇರಲಿಲ್ಲ. ನಗುತ್ತಾ ಆಡ್ತಾ ಕಲಿತಿದ್ದೆವು ನಾವು ಶಾಲೆ. ಅವು ಏನಿದ್ದಿದ್ದಿಲ್ಲ. ಅವು ಮಾತ್ರ ನಮ್ಮ ರೇಡಿಯೋ ಇರ್ತೈತಿ ರೀ. ಕಂಟಿನ್ಯೂ ನಮ್ಮವ್ವ ರೇಡಿಯೋ ಸಂಗಾತಿ ಇರ್ತದೆ. ಮುಂಜಾನೆ 6ಕ್ಕೆ ಹಚ್ಚಿಬಿಡ್ತಿದ್ಲು ರೇಡಿಯೋ. ಅದು ನೆನಪ ಭಾಳ ಚಂದ ಇದ್ದವು ರೀ ನಮ್ಮ ಜೀವನದಾಗ ಬಾಲ್ಯದ ನೆನಪುಗಳು. ನಾವು ಏನೇನು ಆಟ ಆಡ್ತಿದ್ದೆವು ಅಂದ್ರೆ ಕುಂಟಾಬಿಲ್ಲೆ, ಮತ್ತು ಚಿಬ್ಬಿ, ಅಲ್ಲಿಂದ ಶಾಲ್ಯಾಗಂತೂ ಖೋ ಖೋ ಅದು ಆಡಿಸ್ತಿದ್ರು ಬಿಡಿ. ಖೋ ಖೋ ಮತ್ತು ಕಬಡ್ಡಿ, ಗಂಡುಲ್ಗೆ ಆಡಿಸ್ತಿದ್ರು. ಮತ್ತು ನಾವು ಬಳಚೂರು ಆಡ್ತಿದ್ದೇವೆ ರೀ. ಬಳಚೂರು ಮುರಿದಿದ್ದು ಬಳಚೂರು ತಂದು ಬಳಚೂರು ಆಟ ಆಡ್ತಿದ್ದೇವೆ ರೀ. ಗಳ್ಳ ಮಾಡ್ತಿದ್ದೇವೆ, ಒಂದು ಒಳ್ಳ ಮುಚ್ಚಿಡೋದು. ಅವು ಕಂಡು ಹಿಡಿದ್ಲು ಅಂದ್ರೆ ಆಕೆಗೆ ನಾವು ಬಳಚೂರು. ಅದ್ರ ಸಲುವಾಗ ಬಳಗಾರ ಮನೆಗೆ ಹೋಗ್ತಿದ್ದೇವೆ ರೀ ನಾವು ಬಳಚೂರು ತರ್ಲಿಕ್ಕೆ. ಒಡೆದಿದ್ದು ಬಳಚೂರು ತರ್ಲಿಕ್ಕೆ. ಹುಂಚಿ ಕಪ್ಪು ಆಡ್ತಿದ್ದೇವೆ ರೀ, ಆಣಿಕಲ್ಲು ಆಡ್ತಿದ್ದೆವು, ಗಜ್ಗ ಆಡ್ತಿದ್ದೆವು. ಮತ್ತು ಕಲರ್ ಯಾವ ಕಲರ್ ಬಣ್ಣ ಆಡ್ತಿದ್ದೆವು. ಎಷ್ಟು ಚಂದ ಇತ್ತು ರೀ ಅವಾಗ ನಮ್ಮ ಜೀವನ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮವ್ವ ಅಮ್ಮನ ಸಣ್ಣಕ್ಕಿದ್ದಾಗ ನಮ್ಮ ಅಕ್ಕಗೆ 10 ಪೈಸೆ ಕೊಟ್ಟಿದ್ದಳು ರೀ, ನನಗೆ 5 ಪೈಸೆ ಕೊಟ್ಟಿದ್ದಳು. ಅವು ಬಾರಿಕಾಯಿ ಸೀಸನ್ ರೀ. 10 ಪೈಸಕ್ಕೆ ಬಾರಿಕಾಯಿ 10 ಪೈಸಕ್ಕೆ 10 ಬಾರಿಕಾಯಿ ಕೊಡ್ತಿದ್ರು. ಅವಾಗ 5 ಪೈಸಕ್ಕೆ 5 ಬಾರಿಕಾಯಿ ಕೊಡ್ತಿದ್ದೆ ರೀ. ನಮ್ಮ ಅಕ್ಕಗೆ 10 ಪೈಸೆ ಕೊಟ್ಟಿದ್ದಳು ರೀ, ನನಗೆ 5 ಪೈಸೆ ಕೊಟ್ಟಿದ್ಲು. ಆಕೆಗೆ ಯಾಕೆ 10 ಪೈಸೆ ಕೊಟ್ಟಿಗೆ 10 ಬಾರಿಕಾಯಿ ಬಂದು ನನಗೆ 5 ಬಾರಿಕಾಯಿ ಬಂದು ಅತ್ತಿದ್ರಿ. ಅದು ನೆನೆಸ್ಕೊಂಡ್ರೆ ಈಗ ನಗು ಬರ್ತದೆ. ಈಗ ಇವ್ರಿಗೆ 10 ಪೈಸೆ 5 ಪೈಸೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಎಷ್ಟು ಅವ್ರಿಗೆ ನಮ್ಮ ಜೀವನಕ್ಕೆ ಅವ್ರ ಜೀವನಕ್ಕೆ ನಮ್ಮ ಜೀವನಕ್ಕೆ ಎಷ್ಟು ವ್ಯತ್ಯಾಸ ಅದ ನೋಡ್ರಿ. ಈಗಿನ ಜೀವನಕ್ಕೆ ಆವಾಗಿನ ಜೀವನಕ್ಕೆ ಅವೆಲ್ಲ ನೆನಪು ಬರ್ತಾವೆ ರೀ. ಮತ್ತು 8 ರೀ ಅಂದರೆ 50 ಪೈಸಕ್ಕೆ ಅವು ಖಜೂರಿ ಬೋಟ್ ಕೊಡ್ತಿದ್ರಿ. ಒಂದೊಂದು ಬಿಡಿ ಮ್ಯಾಗನ ಮಾಡ್ಸೋಣ ಅವಕ್ಕೆ ಬೋಟ್ ಹತ್ತೀವಿ ನಾವು. 6-7 ಬೋಟ್ ಕೊಡ್ತಿದ್ದವ 50 ಪೈಸಕ್ಕೆ. ಒಂದು ಸಲ 5 ಕೊಟ್ಟಿದ್ರಿ. ಸಲ 6-7 ಬೋಟ್ ಕೊಡ್ತಿ, ಇವತ್ತ್ಯಾಕೆ 5 ಕೊಟ್ಟು ಅಂಥೇಳಿ ಅಣ್ಣನ ಜೋಡಿ ಜಗಳ ತೆಗೆದು ಬಂದಿದ್ರಿ ಅವೆಲ್ಲ ನೆನಪಾಗ್ತಾವೆ ರೀ. ಮತ್ತು ನಮಗೆ ಶಾಲೆ ವಾರ್ಷಿಕೋತ್ಸವ ಇತ್ತು ರೀ. ಹಿಂಗೆ ಬೀಳ್ಕೊಡು ಸಮಾರಂಭ ಇತ್ತಲ್ಲ ರೀ. ಆವಾಗ ನನಗೆ ಸ್ವಾಗತ ಗೀತೆ ಹಾಡಕ್ಕೆ ಕೊಟ್ಟಿದ್ರಿ. ನನ್ನ ಧ್ವನಿ ಚಂದತೆ ಆವಾಗ ಅದೇ ಗವಾಯಿಸರೇ ಹೇಳಿದ್ರಿ, ನಿಮ್ಮ ಧ್ವನಿ ಭಾಳ ಚಂದ ತಂಗಿ, ನಿಮ್ಮ ಧ್ವನಿ ಜೋಡಿ ಯಾರ್ದೋ ಧ್ವನಿ ಗೂಡಲ್ತು ಅಂತ ಹೇಳ್ಸಂದ್ರೆ ಅಂದ್ರಿ. ಮತ್ತು ಸಮೀಪ ಬಂದಾಗ ಒಬ್ರಿಗೆ ತೊಗೊಂಡ್ರು, ಇಲ್ಲಿ ಬಿಡಮ್ಮ ಆಕೆ ಜೋಡಿ ಧ್ವನಿ ಗೂಡ್ಸತ್ತ ಒಂದು 5 ಮಂದಿ ಕೂಡಿ ಹಾಡ್ದೇವ್ರಿ ನಾವು. ಹಾಡನೇ ಅವರೆಲ್ಲ ಆಟ ಆಡಿದ್ದು ಅದೆಲ್ಲ ಪ್ರಶಸ್ತಿ ಕೊಡೋಕತ್ರಲ್ಲಿ ಎಲ್ಲರಿಗೂ ಕೊಟ್ಟರು. ಆ ಟೈಮ್ ನಾನು ಆಟ ಆಡಿದ್ದಿಲ್ಲ ಬಿಡಿ. ಇವಾಗ ಸ್ವಾಗತ ಗೀತೆ ಹಾಡಿದೆ. ಅವಾಗೆಲ್ಲ ನೋಟ್ಬುಕ್ಕ ಪೆನ್ನೇ ಕೊಡ್ತಿದ್ರಿ. ಎಲ್ಲರಿಗೂ ನೋಟ್ಬುಕ್ ಕೊಟ್ಟರಿ. ನೋಟ್ಬುಕ್ ಕೊಡೋಣೇ ಅವಾಗ ಏನು ಮಾಡಿದ್ರಿ, ಅವರಿಗೆಲ್ಲ ಸ್ವಲ್ಪ ಸಾದಾ ನೋಟ್ಬುಕ್ ಬಂದಿದ್ರಿ. ನನಗೆ ಚಲೋ ನೋಟ್ಬುಕ್ ಬಂದಿತ್ತು. ಅಂದರೆ ಚಲೋ ಕ್ವಾಲಿಟಿ, ಸುಮಾರು ಕ್ವಾಲಿಟಿ 100 ಪೇಜಿನೂ 200 ಪೇಜಿನೂ ಇರ್ತಿದ್ರಿ. ನಾನು ಸ್ವಲ್ಪ 200 ಪೇಜಿಂದ ಬಂದಿತ್ತು ರೀ. ಅವ್ರು ಏನಂದು ಅಂದರು, ನಮ್ಗೆ ಹೇಳ್ತಾರು, ನೋಡು ನೀನು ಆಟ ಆಡಿಲ್ಲ ಬಿಟ್ಟಿಲ್ಲ, ಆಟ ಆಡಿ ಹೇಗಾಣದವ್ರು ನಮ್ಗೆ ಎಲ್ಲ ಬಿಟ್ಟು 100 ಪೇಜಸ್ಸಿಂದು ಪ್ರೈಸ್ ಕೊಡ್ತಾರೆ. ನಿಂಗೆ 200 ಪೇಜಸ್ಸಿಂದ ಎಷ್ಟು ಚಲೋ ಕ್ವಾಲಿಟಿ ನೋಟ್ಬುಕ್ ಕೊಟ್ಟಾರ ನೋಡಿ ಅಂತಾರೆ ಅವರು. ಸಿಟ್ಟಿಗೆ ಬಂದು ಅದು ನೆನೆಸ್ಕೊಂಡಾಗೂ ಬರ್ತದೆ ರೀ. ಮತ್ತು ನಮ್ಗೆ ಗೆಳತಿ ಹೋಗಿದ್ರಿ. ನಮ್ಮ ಮಧ್ಯಾಹ್ನದಾಗ 1ಕ್ಕೆ ಮನೆಗೆ ಬಿಡ್ತಿದ್ರಿ. 10ಕ್ಕೆ ಹೋಗ್ತಿದ್ದೆವು. ಶಾಲೆ ಗೌರ್ಮೆಂಟ್ ಸ್ಕೂಲ್ ಅಲ್ರಿ ನಮ್ಮದು. 10ಕ್ಕೆ ಹೋಗ್ತಿದ್ದೆವು. 1ಕ್ಕೆ ನಮ್ಮ ಮನೆ ಸಮೀಪ ಇದ್ದಿದ್ದರಿಂದ ಊಟಕ್ಕೆ ಬಿಡ್ತಿದ್ರಿ. ಅವಾಗ ನಾವು ಗೌರ್ಮೆಂಟ್ ಸ್ಕೂಲ್ ಊಟ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಊಟಕ್ಕೆ ಮನೆ ಬಿಡ್ತೀವಿ. ಊಟಕ್ಕೆ ಬಂದು ಮತ್ತೆ 2ಕ್ಕೆ ಬಾತಿದ್ರಿ. ಮತ್ತು ನಾವು ಊಟ ಮಾಡಿ 2ಕ್ಕೆ ಹೋಗ್ತಿದ್ದೇವೆ ರೀ. ಒಬ್ಬ ಗೆಳತಿ ನಮ್ಮ ಮಿಸ್ ಇರ್ತಿದ್ರಿ. ಆಕೆ ಯಾಕೆ ಬಂದಿಲ್ಲ, ನಾವು ಊಟ ಮಾಡ್ತೀರಿ ಸರ, ನಿದ್ದೆ ಹತ್ತಿ ಬಿಡ್ತು, ಬಂದಿಲ್ಲ ಅಂತ ಹೇಳ್ಬಿಡಕ್ರಿ. ಅದು ನೆನೆಸ್ಕೊಂಡಾಗ ಬರ್ತದೆ ರೀ. ಮತ್ತು ಅಲ್ಲಿಂದ ನಮ್ಮ ಗೆಳತಿ ಹೋಗ್ಬೇಕ್ರಿ. ಆಕೆಗೆ ಸ್ವಲ್ಪ ಹಿಂಗೆ ಚೇಷ್ಟ ಮಾಡಿ ಮಜಾಕ ಹಿಂಗೆ ಏನಾರು ಮಾಡ್ತಿಲ್ಲ, ಪಟ್ನೆ ಅರ್ಥ ಆಗ್ತಿದ್ದಿಲ್ಲ ರೀ. ನಾವು ನಗದಾದ್ಮೇಲೆ ಆಕೆ ನಗ್ತಿದ್ವಿ ರೀ. ಆಕೆಗೆ ತಲೆಗೆ ಅವಾಗ ಹೊಳಿತಿತ್ತದು. ಅವಾಗ ಆಕೆ ನಮ್ದೆಲ್ಲ ನಕ್ಕಾದ ಬಳಕ ಆಕೆ ನಗ್ತಿದ್ಲು. ಆಕೆ ನೋಡಿ ಮತ್ತೊಮ್ಮೆ ನಾವು ನಗದ್ರಿ. ಎಷ್ಟು ಮಜಾ ಅಂದರೆ ಅವಾಗಿನ ಜೀವನ. ಮತ್ತು ಪಂಚಮಿ ಬರ್ತಿತ್ತಲ್ಲ ರೀ. ಪಂಚಮಿ ಆದ್ಮೇಲೆ ದಿವ್ಸ ಕರಿಯತ್ ಆಚರಿಸ್ತಾರೆ ರೀ ಹಳ್ಳ್ಯಾಗ. ಕರಿಯತ್ ಮಾಡ್ತಿದ್ದೇವೆ ರೀ. ಕರಿ ಅಂದ್ರೆ ಏನು ರೀ, ನಾವು ಮ್ಯಾಳ್ಗೆ ಮೇಲೆ ಹೋಗಿ ಉಂಡೆ ಚೂಡ ಎಲ್ಲ ತೊಗೊಂಡು ತಿನ್ನೋದ್ರಿ. ಸಣ್ಣವರು ಸಣ್ಣಲ್ಲಿ ದೊಡ್ಡವ್ರಲ್ಲಿ ಯಾರ್ಯಾದ್ರು ಮಾಡ್ಬೋದು. ಎಲ್ಲರೂ ಹೆಣ್ಮಕ್ಳು ಬೀಜಿ ಇರ್ತದ್ರಿ. ನಮ್ಮ ಸಣ್ಣ ಮಕ್ಕಳಿಗೆ ಮ್ಯಾಲೆ ಕಳಿಸ್ತಿದ್ವು. ಅದು ಲಿಚ್ಚನ್ ಕೇಳಿ ಹೋಗೋದ್ರಿ. ಮ್ಯಾಲೆ ಹೋಗಿ ನಮ್ಮ ಗೆಳತಿ ಮನೆಗೆ ಹೋಗಿ ನಾವು ಮಾಡಿದ ಉಂಡೆ, ಅವ್ರು ಮಾಡಿದ ಉಂಡೆ ಚೂಡ ಇದು ತಿನ್ಕೋತ ಕಾಲ ಕಳೆದ್ರಿ. ಮತ್ತು ಹ್ಯಾಂಗೆ ಗೊತ್ತೇನ್ರಿ, ಆ ಕಡೆ ಮ್ಯಾಳಿಗೆ ಮೇಲೆ ಕೂತಿರ್ತಾಗಲ್ಲಿ, ಆ ಕಡೆ ಮ್ಯಾಳಿಗೆ ಮೇಲೆ ಹಿಂಗೆ ಜೋಡಣೆ ಇರ್ತಿದ್ರು. ಆಗ ಅವ್ರ ಮ್ಯಾಳಿಗೆ ನಾವು ಉಂಡೆ ಹಾರಿಸೋದ್ರಿ, ನಮ್ಮ ಮ್ಯಾಳಿಗೆ ಅವ್ರು ಉಂಡೆ ಹಾರಿಸ್ತಿದ್ರು. ಅವ್ರು ಕಚ್ಚಿಕಾಯಿ ಹಾರಿಸ್ತಿದ್ರು, ನಾವು ಕಚ್ಚಿಕಾಯಿ ಹಾರಿಸಿ ಹಿಂಗೆ ಹಾರಿಸಿ ಹಂಚ್ಕೊಂಡು ತಿನ್ನೋದ್ರಿ. ಮಜಾ ರೀ ಅದೊಂಥರ. ಅವಾಗಿನ ಜೀವನ ಎಷ್ಟು ಚಂದ ಇತ್ತು ನೋಡಿರಿ. ಮತ್ತು 75 ಪೈಸೆ ರೀ.
ಚಾರಾಣೆ ಒಂದು, ಎಂಟಣೆ ಒಂದು ಕೊಟ್ಟರೆ ಬಾರಾಣೆ ಹತ್ತಿದ್ರಿ ಅವಾಗ. ಚಾರಾಣೆ ಎಂಟಣೆ ಕೂಡ ಬಾರಾಣೆ, ಈಗ ಇವ್ರಿಗೆ ಗೊತ್ತಿಲ್ಲ ಬಿಡ್ರಿ. ಬಾರಾಣೆ ಕೂಡ ಒಂದು ಪಾವು ಶೇಂಗಾ ಬರ್ತಿದ್ವು ರೀ. ಎಷ್ಟು ಚಲೋ ಇರ್ತಿದ್ದತ್ತೀನಿ ಶೇಂಗಾ, ಹೊದ್ದಿದ್ದು ಅವಾಗಿಂದ ತಾಜಾನೆ ಶೇಂಗಾ ಅಂದ್ರೆ ಬಾರಾಣೆಗೆ ಪಾವು ರೀ. ನಮ್ಮವು ಏನಾರು ಕೆಲಸ ಹೇಳಿಲ್ಲ ಅಂದ್ರೆ ಹಿಂಗೆ ಜ್ವಾಳದ ಅಂಗಡಿಗೆ ಹಾಕಿ ಬಾ ಅಂದ್ಲಂದ್ರೆ ನಂಗೆ ರೊಕ್ಕ ಕೊಡತ್ತಿದ್ರಿ. ರೊಕ್ಕ ಕೊಡೋಣ ಅವು ಜ್ವಾಳ ಹಾಕಿ ಒಂದು ಪಾವು ಶೇಂಗಾ ತೊಗೊಂಡು ಉಳ್ಕಿತ್ತಂದು ನಮ್ಮವ್ವಾಗ ದುಡ್ಡು ಕೊಡ್ತಿದ್ದೆ. ಅಲ್ಲಿಂದ ಮತ್ತು ನಾ ಇದು ಖರೆ ಇದ್ದಿದ್ದು ಹೇಳ್ತೀನಿ ಅಂದ್ರೆ, ನಾ 50 ಪೈಸೆ ಚಾ ಪುಡಿನೂ ತಂದೀನಿ ರೀ ಅಂಗಡಿ ಒಳಗೆ. ಅವಾಗ 50 ಪೈಸೆ ಚಾ ಪುಡಿ ಕೊಡ್ತಿದ್ರಿ, ಇಲ್ಲ ಅಂತಿಲ್ಲ, 50 ಪೈಸೆ ಚಾ ಪುಡಿನೂ ತಂದೀನಿ ನಾವಾಗ. ಮತ್ತು ಕಾಪಿ ಸಿಗ್ತಿದ್ವು ರೀ 4 ಆಣೆಗೊಂದು ಗೀಟ. ಅವು ಒಂದು ರೂಪಾಯಿ ಕೊಟ್ಟರೆ 4 ಗೀಟ್ ಬರ್ತಿದ್ವು. ಮತ್ತು ನಾ ಸಣ್ಣಕ್ಕಿದ್ದಾಗ ಪಾಶೇಕ್ ಸಾಬನ್ ತಂದೀನಿ ರೀ, ಅರ್ಬಿಗೆ ಹಚ್ಚವು. ಅದು ನೆನಪದ ನನಗೆ. 8 ಗೀಟ್ ರೀ, ಅದು ರೂಪಾಯಿ ಕೊಟ್ಟರೆ 2 ಗೀಟ್ ಕೊಡ್ತಿದ್ರು, ಅದು ನೆನಪಾಗ್ತದೆ ರೀ. ಮತ್ತು ನಮ್ಮವ್ವ ಒಂದು ಸಲ ಶಾವ್ಗೆ ಮಾಡ್ತೀರಿ, ಶಾವ್ಗೆ ಸೀಸನ್ ಒಳಗೆ ಮನೆಗೆ ಅದು ಶಾವ್ಗೆ ಮಾಡ್ಕೊತೀರಿ ಅಲ್ಲಿ ಹೊಲದಾಗೆ ಗೋಧಿ ಬೆಳಿತಿದ್ರು, ಗೋಧಿ ಬರ್ತಿದ್ದು. ಅವಾಗ ಎಲ್ಲಿ ಕೂಲಿ ಮಷಿನ್ ಇದ್ದಿದ್ದಿಲ್ಲ ರೀ ಅವಾಗ. ಇದ್ದಿರಬೇಕು. ಅವಾಗ ನಮ್ಮವ್ವ ಮನೆಗೆ ಹೊಸಿತಿದ್ರು, ಅವಾಗ ನಾವು ಹಿಡಿತಿದ್ದೆವು. ನಮ್ಮ ಅಕ್ಕದಾಗೆಲ್ಲ ಮದುವೆಗೆ ಹೋಗಿದ್ರಿ ನಾನೇ ಹಿಡಕಿ. ನಮ್ಮವ್ವ ಶಾವ್ಗೆ ಮಾಡೋದು ಭಾಳ ರೀ, ವರ್ಷಾನ್ಗಟ್ಲೆ ತಿನ್ನಟ್ಟು ಮಾಡ್ತಿದ್ಲು. ಅವಾಗೆಲ್ಲ ಗೌಲಿ ಪರುಡಿ, ಬ್ಯಾಸ್ಗೆ ದಿನ ಬತ್ತಂದ್ರೆ ಉಗುರತ್ತ ಮತ್ತು ಮರುಗುಳಿಗೆ ಪರುಡಿ ಇಂಥವೆಲ್ಲ ಮಾಡ್ತಿದ್ರಿ. ಅಂದ್ರೆ ಬ್ಯಾಸ್ಗ್ಯಾಗ ಹೆಚ್ಚು ಕೈಪಲ್ಲೆ ಸಿಗಲ್ಲ, ಇವು ಬ್ಯಾಸ್ಗೆ ದಿನಕ್ಕೆ ಚಂದ ಊಟ ಮಾಡಕತ್ತೆ ಮರುಗಳು ಹುಗ್ಗಿಯೋದು ಎಟ್ಟು ಮಾಡ್ತಿದ್ವಿ ಅವಾಗ, ಎಷ್ಟು ಚಂದ ಇರ್ತಿತ್ತು ನೋಡೋಕ್ಕೂ ಸಿಗಲ್ಲವು. ಆಮೇಲೆ ಶಾವಿಗೆ ಮಾಡೋದು ಭಾಳ ಅಲ್ರಿ ನಮ್ಮವ್ವ ಕೋಲ್ ಮೇಲೆ ಹಾಕ್ಬೇಕು ರೀ ಅವಾಗ. ಈಗೆಲ್ಲ ಮಷಿನ್ದಾಗ ಬಂದು ಬೀಳ್ತಾವೆ. ಕೋಲ್ ಮೇಲೆ ಹಾಕಿದ್ರೆ ಅವಕ್ಕೆ ಸ್ವಲ್ಪ ಬಿಸಿಲಾದ್ರೆ ಮಾಡಿದ್ರೆ ಎಳೆಯಕ್ಕೆ ಚಾಲು ಮಾಡ್ತಾವೆ ರೀ ಅವು. ಸ್ವಲ್ಪ ಗಾಳಿ ಬೀಸಬೇಕು, ಅದು ಮಾಡಬೇಕು, ಹಿಡಿಬೇಕು. ಅದು ಯಾಕೋ ನನಗೆ ಸಿಟ್ಟು ಬಂದಿತ್ತು ರೀ. ನಮ್ಮವ್ವ ಹಿಟ್ಟು ನಾದಿಟ್ಟಾರಿ ಒಟ್ಟನೂ ಶಾವಿಗೆ ಹಿಡಿಯೋಕೆ ತಯಾರಿಲ್ಲ ರೀ. ಎಷ್ಟು ಕೇಳಿದ್ರು ನಾನು ಶಾವಿಗೆ ಹಿಡಿಲಿಲ್ಲ ರೀ. ಯಾಕೆ ನನಗೆ ಸಿಟ್ಟು ಬಂದಿತ್ತು, ನಂಗೆ ಹಠ ಬಂದಿತ್ತು, ಅದು ಒಟ್ಟು ಶಾವಿಗೆ ಹಿಡಿಲಿಲ್ಲ. ಕಡೆಗೆ ನಮ್ಮವ್ವ ಸಿಟ್ಟಿಗೆ ಬಂದು ಏನೂ ಮಾಡಲಿಲ್ಲ ರೀ. ರಾತ್ರಿ ಬಂದು ಅದೇ ಹಿಟ್ಟು ನಾದಿಟ್ಟಿದ್ದಾಗಲೇ ಪುರಿ ಮಾಡಿ ನಮಗೆಲ್ಲರಿಗೆ ಹಾಕೋದು ತಿಂದು ಮಕ್ಕೊಂಡೆವು. ಈಗ ನಾವು ಒಬ್ಬ ತಾಯಾದಾಗ ನನ್ನ ಮಗಳಿಗೆ ಕಾಡ ಮುಂದೆ ನನಗೆ ನೈಟ್ ಕಾಡಿದ್ದಲ್ಲ ನಮಗೆ ಅನ್ನೋದು ನನಗೆ ಅರ್ಥ ಆಗುತ್ತೆ ಈಗ. ಮತ್ತು ಸಣ್ಣವರಿದ್ದಾಗ ಫೋನ್ ಇದ್ದಿದ್ದಿಲ್ಲ ರೀ. ಏನಾರ ಒಂದು ಸುದ್ದಿ ಕಳಿಸ್ಬೇಕು ಅರ್ಜೆಂಟ್ ಅಂದ್ರೆ ಪೋಸ್ಟಿಗೆ ಫೋನ್ ಬರ್ತಿದ್ದು ರೀ ಅವಾಗ. ಆ ಪೋಸ್ಟ್ನವ್ರು ಹೇಳ್ತಿದ್ರು ಇಲ್ಲ, ಅದಕ್ಕೆ ತಪ್ಪೆಲ್ಲ ನಾವೇ ಅವ್ರ ಮನೆ ಸುದ್ದಿ ಮುಟ್ಟಿಸ್ತಿದ್ದೇವೆ ರೀ. ಹೋಗಿ ಅಟ್ ಹೌಸ್ ನಮಗೆ ಅದು ಯಾವುದಕ್ಕೆ ಸುದ್ದಿ ಇಲ್ಲ, ಒಟ್ಟು ಫೋನ್ ಬರ್ತಿದ್ವಲ್ಲ, ಹೋಗಿ ನಾವು ಅವ್ರ ಮನೆಗೆ ಹೇಳ್ಬಿಡೋದು, ನಿಮ್ಮ ಮನೆಗೆ ಫೋನ್ ಬಂದವು ನೋಡ್ರಿ ಅಂತೇಳಿ. ಅಷ್ಟು ಖುಷಿ ನಮಗೆ, ಆಸಕ್ತಿ. ಮತ್ತು ಟಿ ವಿ ಇದ್ದಿದ್ದಿಲ್ಲ, ಒಂದು 4 ಮನೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇದ್ದು. ನಮ್ಗೆ ಅಪರೂಪ ಟಿ ವಿ ತಮ್ಮ ಮನೆಗೆ ಏನೇನೋ ಸಣ್ಣ ಸಣ್ಣ ಗೊಂಬೆ ಬರ್ತಾವತ್ತ ಹೆಚ್ಚಂದ್ರೆ ಟಿ ವಿ ಒಂದು 4 ಮನೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇತ್ತು ನೋಡೋಕೆ ಹೋಗ್ತಿದ್ದೆವು. ನೋಡ್ತಿದ್ದೆವು 1-2 ಸಲ. ಮೇಲೆ ಹೋಗೋಣ ಅವ್ರಿಗೆ ಏನಾಗ್ತೈತೆ ಅವ್ರಿಗೆ ರಾಮಾಯಣ ಮಹಾಭಾರತ, ಮತ್ತು ಅವಾಗ ಶನಿವಾರ ಮತ್ತು ರವಿವಾರ ಅಟ್ಟೆ ಕನ್ನಡ ಸಿನಿಮಾ ಬರ್ತಿದ್ದು ರೀ. ಅವು ಗುಲ್ಬರ್ಗ ಕೇಂದ್ರದಿಂದ ನಮ್ಮೂರಿಗೆ. ಅವಾಗ ಇಷ್ಟೆಲ್ಲ ಮಾಧ್ಯಮಗಳು ಇದ್ದಿದ್ದಿಲ್ಲ, ಉದಯ ಏನು ಇದ್ದಿದ್ದಿಲ್ಲ ಅವಾಗ. ಅದು ನೋಡೋಕೆ ಹೋಗೋಣ, ಅವ್ರ ಮನೆಗೆ ಹೋಗೋಣ ನಮ್ಮ ಬಾಗಿಲು ಹಾಕಿಬಿಡ್ತಿದ್ರಿ. ನಮ್ಮ ಮನೆ ಎಲ್ಲ ಹೊಲಸಾಗ್ತದೆ, ಕೆಸರಾಗ್ತದೆ ನಮ್ಮ ಮನೆ ಅಂತ ಹೇಳ್ಸಂದ್ರೆ ಬಾಗಿಲು ಹಾಕಿಬಿಡ್ತಿದ್ರಿ. ಮತ್ತೆ ಸಪ್ಪಗೆ ಮಾಡ್ಕೊಂಡು ಮನೆಗೆ ಬರ್ತಿದ್ದೇವೆ ರೀ. ಈ ನಮ್ಮ ಮನೆಗೆ ಟಿ ವಿ ಅದ, ನಮಗೆ ನೋಡೋಕೆ ಟೈಮ್ ಇಲ್ಲ. ಈಗೆಲ್ಲ ನಮ್ಗೆ ಇದು ಎಷ್ಟಿದು ಸಂತೋಷ ಆಗ್ತದೆ ಅಂದ್ರೆ ಅವಾಗಿನ ಜೀವನ ನೆನೆಸ್ಕೊಂಡ್ರೆ. ಈಗೆಲ್ಲ ಅವ ರೀ, ನಮಗೆ ನೋಡೋಕೆ ಟೈಮ್ ಇಲ್ಲ. ಅವಾಗ ಎಷ್ಟು ಅಪರೂಪ ಇತ್ತಲ್ಲ, ಅಪರೂಪ ಇದ್ದಾಗೆ ಅವ್ರು ಅದ್ರ ಮ್ಯಾಲೆ ಬಲವು ಜಾಸ್ತಿ ರೀ. ಮತ್ತು ಈಗ ನೋಡಿರಿ, ನಮ್ಗೆ 4ನೇ 8ನೇ ನಾವು ತಿಂದೇವಂದ್ರೆ